ವಿಸ್ಮಯ ಟಿವಿ ವರದಿಗೆ ಫಲ ಸಿಕ್ಕಿದೆ. ಪ್ರಸಿದ್ಧ ಪ್ರವಾಸಿ ತಾಣ ಕುಮಟಾ ಬೀಚ್ಗೆ ತೆರಳುವ ರಸ್ತೆಯ ಕಾಂಕ್ರೀಟ್ ಕಾಮಗಾರಿ ಆರಂಭವಾಗಿದೆ. ಕುಮಟಾ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ವನ್ನಳ್ಳಿ ಬೀಚ್ಗೆ ತೆರಳುವ ಗುಂಡಿಮಯ ರಸ್ತೆಯ ಅವ್ಯವಸ್ಥೆಯ ಕುರಿತು ವಿಸ್ಮಯ ಟಿವಿ ಮಾಡಿದ ನಿರಂತರ ವರದಿಗೆ ಕೊನೆಗೂ ಜಯ ಸಿಕ್ಕಿದೆ. ಎಚ್ಚೆತ್ತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದೀಗ ರಸ್ತೆ ದುರಸ್ತಿ ಹಾಗೂ ಕಾಂಕ್ರೀಟ್ ಕಾಮಗಾರಿಗೆ ಚಾಲನೆ ನೀಡಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ನಿಟ್ಟುಸಿರು ಬಿಡುವಂತಾಗಿದೆ. ಕುಮಟಾ ಪಟ್ಟಣದ ಹಳೆಯ ಬಸ್ ನಿಲ್ದಾಣದ ಮಾರ್ಗವಾಗಿ ಗುಂದಾ ಮತ್ತು ವನ್ನಳ್ಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿತ್ತು. ಹೆಜ್ಜೆಗೊಂದರಂತೆ ಬಿದ್ದಿದ್ದ ಬೃಹತ್ ಹೊಂಡಗಳಿಂದಾಗಿ ಈ ಭಾಗದಲ್ಲಿ ಅಪಾಯದ ಭೀತಿ ಎದುರಾಗಿತ್ತು. ಅದರಲ್ಲೂ ಐಡಿಯಲ್ ಸ್ಕೂಲ್ ಬಳಿ ವಿಪರೀತ ಗುಂಡಿಗಳು ಬಿದ್ದು ಸಂಚಾರವೇ ದುಸ್ತರವಾಗಿತ್ತು. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು, ಕಾರು, ಆಟೋ ಚಾಲಕರು ಪರದಾಡುತ್ತಿದ್ದರೆ ಬೈಕ್ ಸವಾರರಂತೂ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಸರ್ಕಸ್ ಮಾಡುತ್ತಾ ಸಾಗಬೇಕಾದ ಅನಿವಾರ್ಯತೆ ಇತ್ತು. ಗುಂಡಿ ತಪ್ಪಿಸಲು ಹೋಗಿ ಅನೇಕರು ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿದ್ದವು. ಈ ಭಾಗದ ಜನರ ಮತ್ತು ಪ್ರವಾಸಿಗರ ಪರದಾಟವನ್ನ ಮನಗಂಡ ವಿಸ್ಮಯ ಟಿವಿಯು ತನ್ನ ಸಾಮಾಜಿಕ ಕಳಕಳಿಯ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವ ಯಶಸ್ವಿ ಪ್ರಯತ್ನ ಮಾಡಿತ್ತು. ಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ಹೊಂಡಮಯ ರಸ್ತೆ, ಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ಕಪ್ಪು ಚುಕ್ಕೆ ಗುಂಡಿಮಯ ರಸ್ತೆ ಎಂಬ ಶೀರ್ಷಿಕೆಗಳ ಅಡಿ ವಿಸ್ತೃತವಾದ ವಿಶೇಷ ವರದಿಗಳನ್ನ ಬಿತ್ತರಿಸಿ ಆಡಳಿತ ವರ್ಗದ ಕಣ್ಣು ತೆರೆಸುವ ಕೆಲಸ ಮಾಡಿತ್ತು. ವಿಸ್ಮಯ ಟಿವಿಯ ವರದಿಗೆ ಎಚ್ಚೆತ್ತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದೀಗ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಐಡಿಯಲ್ ಸ್ಕೂಲ್ ಬಳಿ ಗುಂಡಿಗಳಿಂದ ಆವೃತವಾಗಿದ್ದ ರಸ್ತೆಗೆ ಕಾಂಕ್ರೀಟ್ ಹಾಕುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಕಾರ್ಯ ಭರದಿಂದ ಸಾಗಿದೆ. ಬೆಳ್ಳಂಬೆಳಿಗ್ಗೆಯೇ ಯಂತ್ರೋಪಕರಣಗಳೊಂದಿಗೆ ಆಗಮಿಸಿದ ಕಾರ್ಮಿಕರು ಕೆಲಸ ಆರಂಭಿಸಿದ್ದಾರೆ. ಇದೇ ಮಾರ್ಗದ ಮೆಕೆನ್ಸಿ ಬ್ರಿಡ್ಜ್ ಹಾಗೂ ವನ್ನಳ್ಳಿ ಬೀಚ್ ಬಳಿ ಇರುವ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ ಮಾಡಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿಯವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಯ ಗುಣಮಟ್ಟದ ಕುರಿತು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಇದೇ ವೇಳೆ ಅಗತ್ಯ ಸಲಹೆ ಸೂಚನೆಗಳನ್ನ ನೀಡಿದರು. ತಮ್ಮ ಬಹುಕಾಲದ ಸಮಸ್ಯೆಗೆ ಧ್ವನಿಯಾಗಿ ಗುಂಡಿಮಯ ರಸ್ತೆಯ ದುಸ್ಥಿತಿಯ ಬಗ್ಗೆ ವಿಸ್ತೃತ ವರದಿ ಬಿತ್ತರಿಸಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನ ಎಚ್ಚರಿಸಿ ಶೀಘ್ರವಾಗಿ ಕಾಮಗಾರಿ ಆರಂಭವಾಗಲು ಕಾರಣವಾದ ವಿಸ್ಮಯ ಟಿವಿಗೆ ಈ ಭಾಗದ ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಿದ್ದಾರೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.